ಯಾಕ್ರ ಹಿಂಗೆ ಹೊಗೆ ಹಾಕ್ಬಿಟ್ಟಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಇದ್ಯಾಕೆ ಗುರು ಆಟೋಗೆ ಹಿಂಗೆ ಹೊಗೆ ಕಿತ್ಕೊತೈತೆ? ಏನು ಮಾಡ್ಕೊಂಡವ್ರ ಏನೋ ಹುಡುಗರು? ಆಫ್ ಮಾಡೋಕ್ಕಾಯ್ತಾ ಅಲ್ವಾ? ಕ್ಲೌಡ್ ಸೀಡಿಂಗ್ ಮಾಡ್ತಾವ್ರಲ್ಲ ಗುರು, ಯಪ್ಪ ಆಗ್ತಾ ಇಲ್ಲ ಪಾಪ, ಏನೋ ಪ್ರಾಬ್ಲಮ್ ಆಗಿದೆ. ಸೊ ನಮಗಂತೂ ಗೊತ್ತಿಲ್ಲ, ನಮ್ಮ ಮೆಕ್ಯಾನಿಕ್ ಭಾಷಪ್ಪ ಇದ್ದಿದ್ರೆ ಅದಾರು ಗೊತ್ತಾಗಿರೋದು. ಆಕ್ಸಿಲೇಟರ್ ಜಾಮ್ ಆಗೈತೆ, ಆಟೋ ಡ್ರೈವರ್ ಬಂದರು. ಬಾ ಬೇಸಿಕ್ ಕಲ್ತಿಲ್ಲ ಹುಡುಗರು, ಕಾಡಿಗೆಲ್ಲ ಹೊಗೆ ಹಾಕ್ಬಿಟ್ಟವ್ರೆ ಪಾಪ. ಇನ್ನೊಂದು ಅಪೆ ಗಾಡಿ ಡ್ರೈವರ್ ಬಂದು ಇದನ್ನು ಆಫ್ ಮಾಡಿದ್ರು, ನಮಗೂ ಗೊತ್ತಿರಲಿಲ್ಲ. ಸ್ಮೋಕಿ ಇಡೀ ಬೆಟ್ಟಕ್ಕೆ ಹೊಗೆ ಹಾಕ್ಬಿಟ್ಟವ್ರೆ. ಏನು ಅಂತ ದೊಡ್ಡ ಪ್ರಾಬ್ಲಮ್ ಆಗಿಲ್ಲ ಬಿಡಿ. ಚಕ್ಕಂತ ಹೀರೋ ಥರ ಬಂದು ಆಫ್ ಮಾಡಿಬಿಟ್ರಿ, ಸರಿ ಹೋಯ್ತು ಸದ್ಯ. ನಿಮಗೆ ಐಡಿಯಾ ಗೊತ್ತಿದೆ. ಏನು ಆಫ್ ಮಾಡಿದ್ದು ನೀವು? ಟಿ ಸಿ ಸ್ಟಾಪರ್ ಎರಡು ಆನ್ ಮಾಡಿದ್ರು. ಓಕೆ, ಆಕ್ಸಿಲೇಟರ್ ಜಾಮ್ ಆಗಿದ್ರು ಏನು ತೊಂದರೆ ಇಲ್ಲ, ಎರಡು ಆಫ್ ಆಗಿಬಿಡುತ್ತೆ. ಓಕೆ, ತಿಳಿಬೇಕು ಎಲ್ಲಿ ಯಾವ ಸ್ವಿಚ್ ಅದಬೇಕು ಅಂತ ಗೊತ್ತಿರಬೇಕು. ಹೌದು 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 ಹೌದು, ಸುಮ್ಮನೆ ರುಬ್ತಾ ಇರೋದಷ್ಟೇ ಇರಲ್ಲ. ಹೌದು ಬಿಡಿ, ಇನ್ಮೇಲೆ ಕಲಿತಾರೆ. ASN ವ್ಲಾಗ್ಸ್ ಇದೆಯಾ? ಫೋನ್ ಇದೆಯಾ ನೋಡಿ. ನಮಗೆ ಫೀಮೇಲ್ ಫ್ಯಾನ್ಸ್ ಬರ್ತಾ ಇದ್ದಾರೆ ಇಲ್ಲಿ. ಇದೇ ಪೇಜು ಫಾಲೋ ಕೊಟ್ಟಿರ್ತೀನಿ. ನಮ್ಮ ಫ್ರೆಂಡು ಹೆಣ್ಣೂರು ಅಂತ, ಅವರು ಆಗ್ತಾ ಇರ್ತಾರೆ ನೋಡಿ. ಅಲ್ಲ, ನೀವು ಹೆಂಗೆ ಬಂದ್ರಿ ಅಂದರೆ ಏನು ಆಟೋ ಆಫ್ ಮಾಡಿ ಸೀದಾ ಸ್ವಿಚ್ಗೆ ಕೈ ಹಾಕಿದ್ದೀರಾ ಏನು ಅಂತ. ಓಕೆ, ಸೂಪರ್ ಅಣ್ಣ. ನಿಮ್ಮ ಹೆಸರು? ಚಂದ್ರು. ಓಕೆ ಅಣ್ಣ, ಬಾಯ್. ಓಕೆ ಬ್ರೋ, ಒಬ್ಬೊಬ್ರು ಫಾಲೋವರ್ಸ್ ಆದರು. ಥ್ಯಾಂಕ್ ಯು ಗೈಸ್, ಒಳ್ಳೆ ಸ್ಮೋಕ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಸದ್ಯ ನಗ್ತಾವ್ರೆಲ್ಲ, ಇವಾಗ ಗಾಬರಿ ಕಿತ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ರೌಂಡ್ ಇಲ್ಲ, ಫೋಟೋ ಓಕೆ, ಬನ್ನಿ ಒಟ್ಬಿಡೋಣ, ಇಲ್ಲ ಅಂದರೆ ಸುಮ್ಮನೆ ಇದು ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬ, ನಾವೇನು ಸಾಲ್ವ್ ಮಾಡಿಲ್ಲ, ಸಾಲ್ವ್ ಮಾಡಿರೋದನ್ನ ರೆಕಾರ್ಡ್ ಮಾಡಿದ್ದೀವಿ ಅಷ್ಟೇ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಂಕಲ್ಸ್ ಆ್ಯಂಡ್ ಆಂಟೀಸ್, ಇವಾಗ ನಾವು ಬೇಲೂರಿಗೆ ಬಂದಿದ್ದೀವಿ. ಇಲ್ಲಿ ಇವತ್ತು ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂದರೆ, ಬೆಂಕಿಗೆ ಒಂದು ಇನ್ಬಿಲ್ಟ್ ಹಾಕೊಂಡು ಬಂದಿದ್ದೀವಿ. ನೀವು ನೋಡಬೇಕು ಇಲ್ಲಿ ಅಂದರೆ ನಂಬರ್ಗಳು ಕಾಣುತ್ತೆ ನೋಡಿ, 1 2 3 4 ಅಂತ. ರೈನ್ಬೋ ಆಗ್ಬಿಟ್ಟಿದೆ ಗುರು. ಫುಲ್ಲು ಸ್ಟೀಲ್ ಕಲರ್ ಇತ್ತು ತಗಡು, ಕಲರ್ ಕಾಣಿಸ್ತಾ ಇರಬೇಕು ನೋಡಿ. ಹೀಟ್ಗೆ ಫುಲ್ಲು ರೈನ್ಬೋ ಕಲರ್ ಆಗೋಗಿದೆ. ಈಗ ಇಲ್ಲಿಂದ ಇಲ್ಲಿ ತನಕ ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ ಒಂದಿಷ್ಟಕ್ಕೆ ಬಂದ್ಬಿಟ್ರೆ ಹೆಂಗೋ ಕತೆ ಗೊತ್ತಿಲ್ಲ. ಡಮಾಲ್ ಡಿಮೇಲ್ ಡಸ್ಕಲ್ ಬೇಲೂರಿಂದ ಹೊರಡುವ ಸಮಯ. ಈ ರೈಡಲ್ಲಿ ಫುಲ್ ಹಿಂದೆನೇ ಉಳ್ಕೊತಾ ಇದ್ದೀವಿ, ಒಂದೇ ಕಿಕ್ಕು. ಯಾಕೆ ಹಂಗೆ ನೋಡ್ತಾ ಇದೀಯಾ? ಅಂದೆ. ಮಾತಾಡ್ರೋ ಹುಡುಗರ, ಏನಾರು ಮಾತಾಡ್ರೋ. ಬೇಲೂರು, ಹಳೇಬೀಡು ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ಸು. ಸದ್ಯಕ್ಕೆ ಬೇಲೂರಲ್ಲಿದ್ದೀವಿ. ಈ ಹಿರೋಶಿಮಾ ನಾಗಸಾಕಿ ಹೆಂಗೋ, ಬೇಲೂರು ಹಳೇಬೀಡು ಹಂಗೆ ಅಕ್ಕಪಕ್ಕದಲ್ಲಿಲ್ಲ. ಆದರೆ ಹೆಸರು ಅಕ್ಕಪಕ್ಕದಲ್ಲಿ ಇರೋದ್ರಿಂದ ನಾವು ಎರಡು ಒಟ್ಟೊಟ್ಟಿಗೆ ಇದ್ದಾವೆ ಅಂತ ಅನ್ಕೊಬಿಡ್ತೀವಿ. ಓಯ್ ನಿಧಾನವೇ ಪ್ರಧಾನ.
ಎದುರುಗಡೆ ಬರೋ ಹುಡುಗರೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಯ್ತಾವ್ರೆ. ಆಹಾ, ಇವಾಗೆಲ್ಲ ಆರ್ಎಕ್ಸ್ಗಳು ಒಟ್ಟಿಗೆ ಸೇರ್ಕೊಂಡು ಒಟ್ಟಿಗೆ ರುತ್ತಾ ಇದೀವಿ ಗುರು. ರಯ್ಯ ರಯ್ಯ ರಯ್ಯ. ಸ್ವಲ್ಪ ಮಣ್ಣಿತ್ತು, ಉದ್ದಕ್ಕೂ ಪಿ ಊದ್ಕೊಂಡು ಹೋಯ್ತಾ ಇದೀವಿ ಗುರು. ಇಲ್ಲಿಂದ ರಾಕ್ಷಸ. ಸೀಟಿಂಗ್ ಮಾಡಪ್ಪ, ಸೀಟಿಂಗು. ಜಂಗ್ಲಾಟ ಆಡ್ಬೇಡ. ಬಂದ್ರಪ್ಪ, ರೆಸ್ಟ್ ಆಫ್ ದ ಜರ್ನಿ ನಾ ಕಂಟಿನ್ಯೂ ಮಾಡ್ತಾ RX ಸೌಂಡ್ ಕೇಳಿಸ್ಕೊತಾ. ಓಹೋ, ನನಗೆ ಶಾಕ್ ಆಗೋಯ್ತು. ಒಂದು ಗೇರ್ ಡೌನ್ ಮಾಡಿದ ತಕ್ಷಣ ಇದ್ಯಾಕೆ ಹಿಂಗೆ ನುಗ್ತೈತೆ, ನಿಲ್ಲು 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 ಅನ್ನಂಗಾಯ್ತು. ಓಡಿಸೋರ್ಗೆ ಈ ಥರ ಶಾಕ್ ಕೊಡ್ತಾ ಇರ್ತವೆ RXಗಳು. ಯಾಕಂದರೆ ಒಂದೊಂದ್ಸರಿ ನಾವು ಆ ಪವರ್ ಡೆಲಿವರಿಗೆ ರೆಡಿ ಆಗಿರಲ್ಲ, ಅದೇ ಎತ್ತೆತ್ತು ಕೊಡ್ತಾ ಇರುತ್ತೆ, ಹೊಡ್ಕೋಬೇಕಷ್ಟೆ. ಡಬಲ್ ಮೀನಿಂಗ್. ಇಲ್ಲಿ ಚೆನ್ನಾಗಿ ನೋಡ್ತಾರಪ್ಪ ನಮ್ಮ ಗಾಡಿಗಳನ್ನ. ಇವಾಗ ಬ್ಯಾಟ್ರಿ ಚೇಂಜ್ ಮಾಡ್ಕೊತೀನಿ. ಜನ್ನಾಪುರ ಮೂಡಿಗೆರೆಗೆ ಬಂದಿದ್ದೀವಿ. RXZ ಕ್ರೇಜು ಚಿಕ್ಕಮಂಗ್ಳೂರು ಸೈಡಲ್ಲೂ ಭರ್ಜರಿ ಆಗೈತಪ್ಪ. ಸೀಟಿಂಗ್ ಅನ್ಕೊಂಡು ಅವಾಗ ಉಚ್ತಾ ಇದ್ದೀನಿ. 1285 ಕಿಲೋಮೀಟ್ರ್ ಓಡಿದೆ, ನೋ ಪ್ರಾಬ್ಲಮ್. ಒಟ್ನಲ್ಲಿ ಒಂದು 1600 ಅಂತೂ ಓಡ್ಕೊಳ್ಳುತ್ತೆ, ಸಾಕು. ಇಲ್ಲಿಂದ ಇನ್ನೊಂದು 3/4 ಅವರ್ 1 ಅವರ್ ರೈಡ್ ಇದೆ. ಮುಗಿಸ್ಕೊಂಡ್ರೆ ಒಂದು 2-2:30 ಹೋಗ್ತೀವಿ. ಅಯ್ಯೋ, ಜಿಪ್ಪಕ್ಕಾಗತ್ತೆ ಅಲ್ವೇ. ಆಲ್ ರೈಟ್, ಈ ಸರಿ ನಾವು ಒಂದು ರೌಂಡ್ ವಿಜಲ್ ಹೊಡೆದ್ಬಿಟ್ಟೆ ಹೋಗೋಣ. ಸುಮ್ಮನೆ ಏನಕ್ಕೆ ಹೋಗೋದು. ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ. ಕ್ಯಾಪ್ಟನ್ಸ್ ಬಂಗ್ಲೋ. ಗಾಡಿ ಅಷ್ಟೇ ಸ್ಟಾರ್ಟ್ ಆಗೋಯ್ತು. ನಾವೇನೋ ಸಾಲ್ಟೆಡ್ಡು, ಇನ್ನೊಂದು ಬ್ಯಾಚು ಮೇಲೆ ಹೋದ್ರ ಕೆಳಗೋದ್ರ ಐಡಿಯಾ ಇಲ್ಲ. ಸದ್ಯಕ್ಕೆ ನಾವು ಕ್ಯಾಪ್ಟನ್ ಜೊತೆ ಇರೋದ್ರಿಂದ ಅವ್ರನ್ನ ಫಾಲೋ ಮಾಡಿಬಿಡೋಣ. ಕಾಪಿ ಸೂಪರ್ ಜಾಗ, ಸೂಪರ್. ಬಂದೇ ಬಿಟ್ವಾ? ಬನ್ನಿ. ಇವರನ್ನೇ ಎಕ್ಸ್ಪ್ಲೋರ್ ಮಾಡಕ್ ಹೋಯ್ತವ್ರೆ. ಬಾಂಡು ಎಲ್ಲಿ ಬ್ರೋ ಪಾರ್ಕಿಂಗು? ಶೆಡ್ ಒಳಗೆ ಹಾಕ್ಬಿಡೋಣ. ಅಲ್ಲ ಗುರು, ಬೆಳಿಗ್ಗೆ 4:05 ಎದ್ದು 2:00 ತಲುಪಿದ್ದೀವಲ್ಲ. ಕೊನೆಗೂ ಝಡ್ಗಳೆಲ್ಲ ಒಂದು ಕಡೆ ಶೆಡ್ ಆಯ್ತಾವೆ, 135ಗಳೆಲ್ಲ ಒಂದು ಕಡೆ ನಿಂತ್ಕೋತಾವೆ. ನಾವು ಬರೀ ರೈಡಿಂಗೇ ಕವರ್ ಮಾಡೋದ್ರಿಂದ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಏನು ಬ್ರೋ, ಹೆಂಗಿತ್ತು ರೈಡು? ರೈಡ್ ಸಾಕಾಗಿತ್ತು. ಮಿಸ್ಟಿ ಮೇಘರ್ ಹೋಮ್ ಸ್ಟೇಗೆ ಮಿಸ್ಟ್ಗಿಂತ ಧೂಳೇ ಜಾಸ್ತಿ ಆಗಿತ್ತು. ಆಲ್ ರೈಟ್ ಸ್ನೇಹಿತರೆ, ನಿಮಗೆ ಈ ವಿಡಿಯೋ, ಈ ಸೀರೀಸ್ ಇಷ್ಟ ಆಗಿದ್ದಲ್ಲಿ ಏನು ಮಾಡ್ಬೇಕು ಹೇಳಿ? ASN ವ್ಲಾಗ್ಸ್ ಪೇಜ್ಗೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಮೋಕಿಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಹೆಣ್ಣು ಕ್ಲಾಸ್ ನೋಡಿ. ಆಫ್ ರೋಡಿಂಗ್ ನೋಡಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಎತ್ಕೊಂಡು ಹೋಗೋರು ಹಂಗಾರೆ. ಇಲ್ಲಿ ನಿಲ್ಲಿಸ್ಬಿಟ್ರೆ ಕಷ್ಟ.
ಇನ್ನು ಹೋಗ್ಲಿ ಐಸಾ ಇನ್ನು ಬರ್ಲಿ ಐಸಾ ಇವರೇ ಆಫ್ ಮಾಡ್ಬಿಟ್ರಲ್ಲ ಕ್ಲಚ್ ಗಟ್ಟಿ ಗಿಡ್ಕಾಣ ಈ ಗಾಡಿಲೇ ಆಫ್ ಮಾಡ್ಬಿಟ್ರಲ್ಲ. ಇಲ್ಲ ಹಿಂಗೆ ನಮ್ಗೆ ಹೋಗುದ್ ಬ್ರೋ ಅದೇನಂದ್ರೆ ಗೈಸ್ ಆಫ್ ರೋಡು ಮಾಡೋಕ್ಕಾಗೋದೇ ಇಲ್ಲ ಅಂತೇನಿಲ್ಲ. ಈಗ ಮತ್ತೆ ಅಕಸ್ಮಾತ್ ಸಣ್ಣ ಪುಟ್ಟ ರಿಪೇರಿ ಬಂದ್ರು ಈಗೇನ್ ಮಾಡ್ತಾನೆ ನಿಮ್ ಹೀರೋ ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು